ಇವತ್ತಿನ ರಣಕಣ ವಿಶೇಷ ಸಂದರ್ಶನದ ಅತಿಥಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎನ್ಡಿಎ ಇನ್ಫ್ಯಾಕ್ಟ್ ಬಿಜೆಪಿಯ ಅಭ್ಯರ್ಥಿ ಹಾಗೆ ಮೈಸೂರು ರಾಜವಂಶಸ್ಥರು ಆಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮತ ಪ್ರಚಾರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ, ಜನರ ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ಮಾತನಾಡಿಸ್ತಾ ಪ್ರಚಾರದ ಬಗ್ಗೆ ಹಾಗೆ ಸಂಸದರಾಗಿ ಆಯ್ಕೆಯಾದ ನಂತರದಲ್ಲಿ ಅವರಿಗೆ ಇರುವಂತಹ ಆಲೋಚನೆಗಳ ಬಗ್ಗೆ ಒಂದಷ್ಟು ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗ್ ನಡೀತಿದೆ ಸರ್ ಪ್ರಚಾರ ಎಲ್ಲ? ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕಾಮನ್ ಪೀಪಲ್ ನಮ್ಗೆ ಹೇಳಿದೀನಿ ಹಲವಾರು ಕಡೆ ಅಂತ ಪದವಿಗಳಲ್ಲೆಲ್ಲ ನಾವು ಉಪಯೋಗಿಸೋದಿಲ್ಲ. ಕಾನೂನು ಮುಂದೆ, ಸಂವಿಧಾನದ ಮುಂದೆ ಎಲ್ಲರೂ ಸಮಾನವಾಗಿ ನಾವು ನೋಡುವಂಥದ್ದು, ಅದು ನಮ್ನು ಕೂಡ ಸಮಾನವಾಗಿ ದೃಷ್ಟಿಕೋನದಲ್ಲಿ ನೋಡುವಂಥದ್ದು. ಬಟ್ ಒಂದು ನನಗೆ ಡೀಪರ್ ಪೊಲಿಟಿಕಲ್ ಕ್ವೆಶ್ಚನ್ ಹೋಗೋಕ್ ಮುಂಚೆ ಒಂದು ಕಾಮನ್ ಕ್ಯೂರಿಯಾಸಿಟಿ ಏನಿದೆ ಅಂತಂದ್ರೆ, ಈಗ ಸಾಮಾನ್ಯ ಜನ ಕಾಮನ್ ಮ್ಯಾನ್ ಅಂತಂದ್ರೆ ಗಂಟೆ ಬಸ್ಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ ಕಾಯೋರು, ರಶ್ ಇರೋ ಬಸ್ಸಲ್ಲಿ ಹೋಗೋರು, ರೇಷನ್ ಅಂಗಡಿ ಮುಂದೆ ಕ್ಯೂ ನಿಲ್ಲೋರು, ಒಂದು ಕಾಲೇಜ್ ಅಡ್ಮಿಷನ್ಗೋಸ್ಕರ ಗಂಟೆಗಟ್ಲೆ ಕಾಯೋರು, ಈ ರೀತಿ ಕಾಮನ್ ಮ್ಯಾನ್ ಸಮಸ್ಯೆಗಳ ಬಗ್ಗೆ ಮಹಾರಾಜರಾದವ್ರಿಗೆ ಎಷ್ಟು ಗೊತ್ತಿದೆ ಅಂತ ಹೇಳಿ? ಅದು ಗೊತ್ತೇ ಇದೆ, ಮಾಧ್ಯಮದ ಮೂಲಕ ಎಲ್ಲ ಸಮಸ್ಯೆಗಳು ಬರತ್ ನಮ್ಗೆ. ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ ಅಂತ ಈ ಪ್ರಚಾರದ ಮೂಲಕನೂ ಗೊತ್ತಾಗಿದೆ. ಇನ್ನೊಂದು 23 ವರ್ಷ ಇಲ್ಲಿ ಅರಮನೆಗೆ ಬರಕ್ ಮುಂಚೆ ಅದು ಕೂಡ ಒಂದು ಎಕ್ಸ್ಪೋಜರ್ ಇತ್ತು ಅಂತ ಹೇಳ್ಬೋದು. ನಮ್ಮ ವಿದ್ಯಾನಿಕೇತನ್ ಶಾಲೆಗೆ ನಮ್ಮ KSRTC ಬಸ್ಸೇ ಇತ್ತು, ನಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ತಾ ಇದ್ವಿ. ಇಂತ ಎಲ್ಲ ಕೆಲಸವನ್ನು ಮಾಡಿದೀವಿ. KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡಿದೀರಾ ವಿದ್ಯಾರ್ಥಿ ಇರ್ಬೇಕಾದ್ರೆ? ಹೌದು, ಅದು ಮಾಡಿದೀನಿ. ಅವಾಗ ಅದೇನ್ ಬಹಿರಂಗವಾಗಿ ಹೇಳೋಂಥದ್ದು ಏನಿಲ್ಲ, ಅದು ಎಲ್ಲರೂ ಮಾಡ್ತಾರೆ, ಅದ್ರ ಏನ್ ದೊಡ್ಡ ವಿಚಾರ ಅಲ್ಲ. ಆದ್ರೆ ಆ ಸ್ಕೂಲ್ ಟೈಮ್ ಅಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಜೊತೆ, ನಮ್ಮ ಪೀಳಿಗೆಯವ್ರ ಜೊತೆ ಹೋಗುವಂಥದ್ದು ಅದೇ ಒಂದು ಆನಂದ. ನಾನು ಯಾವತ್ತೂ ಅದು KSRTC ಬಸ್ಸಲ್ಲಿ ಹೋಗ್ತಾ ಇದೀನಿ ಅಂತ ಅನ್ಕೊಂಡಿರ್ಲಿಲ್ಲ, ನಮ್ ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದೆ ಅಂತ ಗೊತ್ತಿತ್ತು. ಇವಾಗ ಒಂದ್ ಸ್ವಲ್ಪ ಅದು ಅದಕ್ಕೆ ಒಂದು ಬೇರೆ ದೃಷ್ಟಿಕೋನದಲ್ಲಿ ನೋಡುವಂಥದ್ದು ಈ ಒಂದು ವಾತಾವರಣದಲ್ಲಿ ಬಂದಿದೆ ಅಷ್ಟೇ. ಓಕೆ, ನಿಮ್ಮ ವಿಚಾರದಲ್ಲಿ ಹೇಳೋದಾದ್ರೆ ಬೇಸಿಕಲಿ ನಿಮಗೆ ಈ ಕರ್ನಾಟಕದ ಎಸ್ಪೆಷಲಿ ಮೈಸೂರು ಭಾಗದ ಒಂದು ಸಂಪತ್ಭರಿತವಾದ ಸಂಸ್ಕೃತಿ, ಅದರ ಹೆರಿಟೇಜ್, ಅದರ ಜೊತೆಗೆ ಈ ರಾಜ ಪರಂಪರೆ, ಇದೆರಡರ ಪ್ರತಿನಿಧಿಯಾಗಿ ತಾವಿದ್ದೀರಿ. ಇದರ ಜೊತೆಗೆ ಯು ಸ್ಪೀಕ್ ಅಬೌಟ್ ದ ಡಿಜಿಟಲ್ ಎಕಾನಮಿ, ಹಾಗೆ ಸಸ್ಟೈನಬಲ್ ಗ್ರೋತ್ ಬಗ್ಗೆ ನಿಮಗೆ ಆಸಕ್ತಿ ಇದೆ. ಅಂದ್ರೆ ಆಧುನಿಕ ಆಲೋಚನೆ ಪ್ಲಸ್ ಪರಂಪರೆಯ ಹಿನ್ನೆಲೆ, ಇದೆರಡರ ಅಮಾಲ್ಗಮೇಷನ್ ಒಬ್ಬ ಪೊಲಿಟಿಷಿಯನ್ ಆಗ್ಲಿಕ್ಕೆ ಯಾವ ರೀತಿ ಹೆಲ್ಪ್ ಆಗಬಹುದು ಅಂತ ಹೇಳಿ ತಮ್ಗೆ? ಬಹಳನೇ ಸಹಾಯ ಆಗತ್ತೆ. ನಮ್ಮ ಪ್ರಧಾನ ಮಂತ್ರಿಯವರೇ ದೊಡ್ಡ ಉದಾಹರಣೆ. ಭಾರತದ ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಮೈಸೂರೇ ದೊಡ್ಡ ಉದಾಹರಣೆ. ಅದು ನಮ್ಮ ಯೋಗ, ಆಧುನಿಕ ಯೋಗ ಮೈಸೂರಲ್ಲೇ ಉದ್ಭವ ಆಗಿದ್ರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಟಿ ಕೃಷ್ಣಮಾಚಾರ್ಯರವರು ಇಲ್ಲಿಗೆ ಮಹಾರಾಜ ಒಂದು ಕರೆಯೊಂದಿಗೆ ಇಲ್ಲಿಗೆ ಬಂದ್ರು, ಯೋಗಾಭ್ಯಾಸವನ್ನು ಶುರು ಮಾಡಿದ್ರು. ಆಧುನಿಕ ಕಾಲದ ಯೋಗವನ್ನು ಅವರೇ ಸೃಷ್ಟಿಸಿದರು. ಆ ಒಂದು ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿ ಅವರು ಇಲ್ಲೇ ಬಂದು ಅರಮನೆ ಮುಂದೆ ಯೋಗಾಭ್ಯಾಸ ಮಾಡಿ, ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿ ವಿಶ್ವ ಮಟ್ಟದಲ್ಲಿ ಇದು ನಮ್ಮ ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ನಮ್ಮ ಪ್ರಧಾನ ಮಂತ್ರಿ ಅವರೇ. ಭಾರತೀಯ ಪಾರಂಪರೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಅಭಿವೃದ್ಧಿ ಕೆಲಸ ನಿಮ್ ಕಣ್ ಮುಂದೆನೆ ಇದೆ. ಸುಸ್ಥಿರವಾದ ಅಭಿವೃದ್ಧಿ ಆಗ್ಬೇಕು, ಸುಸ್ಥಿರವಾದ ಪ್ರಗತಿ ಆಗ್ಬೇಕು ಅನ್ನೋ ನಿಮ್ಮ ಆಲೋಚನೆಗಳು ಒಬ್ಬ ಸಂಸದನಿಗೆ ಎಷ್ಟರ ಮಟ್ಟಿಗೆ ಇರಬೇಕು ಈ ರೀತಿಯ ಆಧುನಿಕ ಆಲೋಚನೆಗಳು ಅಂತ ಹೇಳಿ? ಬೇಕಾಗಿದೆ ಬಹಳ. ಭಾರತ ದೇಶದಲ್ಲಿ ನಮ್ಗೆ ಗೊತ್ತಿದೆ, ನಾವು ಬಹಳಷ್ಟು ಆರ್ಥಿಕತೆಯ ಪಟ್ಟಿಗಳಲ್ಲಿ ಹಿಂದುಳಿದದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ನಮ್ಮ ಪ್ರಧಾನ ಮಂತ್ರಿ ಅವರು ಕಳೆದ 10 ವರ್ಷದಲ್ಲಿ ಮಾಡಿರೋ ಕೆಲಸ, ನಾವು ಒಂದು ಅಸಮತೋಲಿತವಾದ ಆರ್ಥಿಕತೆಯಿಂದ ಇವಾಗ ಒಂದು ಬಲಿಷ್ಠ 5 ಆರ್ಥಿಕತೆಯಾಗಿ ಪಟ್ಟಿಯಲ್ಲಿ ಸೇರಿರುವಂತದ್ದು ಭಾರತ. ಸೊ ಇದು ಬೇಕಾಗಿದೆ ಬಹಳ. ಮೈಸೂರು ಅಂತ ಕ್ಷೇತ್ರದಲ್ಲಿ ಸ್ಥಿರವಾದ ಒಂದು ಆರ್ಥಿಕ ಶಕ್ತಿ ಬೇಕಾಗಿರೋದು ಬಹಳ ಮುಖ್ಯ. ಅದು ಬರೀ ಕೈಗಾರಿಕೆ ಅಥವಾ IT ಮೂಲಕ ಅದು ನಮ್ಗೆ ಲಾಭ ಆಗತ್ತೆ ಅಂತ ಎಕನಾಮಿಕ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೌದು, ಎಕನಾಮಿಕ್ಸ್ ಓದಿರೋದು. ಸ್ಪೆಷಲೈಸೇಷನ್ ಇದ್ದಿದ್ದು ನಮ್ಮ ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್. ಅಂದ್ರೆ ಎಲ್ಲ ನೆಗೆಟಿವ್ ಪರಿಣಾಮಕ್ಕೂ ಕೂಡ ಒಂದು ಕಾಸ್ಟ್ ಇರುತ್ತೆ. ಆ ಕಾಸ್ಟ್ ನ ಆಫ್ಸೆಟ್ ಮಾಡುವಂತದ್ದು ಸಕಾರಾತ್ಮಕವಾಗಿ ಹೇಗ್ ಮಾಡ್ಬೋದು ಅಂತ, ಅದೇ ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ನ ಉದ್ದೇಶ. ಓಕೆ.